81 ವರ್ಷಗಳ ಪರಂಪರೆಯನ್ನು ಹೊಂದಿರುವಂತಹ ಮುಳಿಯಾ ಸಂಸ್ಥೆಯು ಗ್ರಾಹಕರಿಗೆ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳನ್ನು ಪೂರೈಸ್ತಾ ಬಂದಿದೆ. 8 ದಶಕಗಳಿಂದ ಗ್ರಾಹಕರು ನಮ್ಮನ್ನ ಹರಸಿ ಬೆಳೆಸಿದ್ದಾರೆ. ಇದೀಗ ಶೋರೂಮ್ ವಿಸ್ತಾರಗೊಂಡು ಹಲವು ಹೊಸತನಗಳೊಂದಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ ಹೆಸರಿನಲ್ಲಿ ಗ್ರಾಹಕರ ಸೇವೆಗೆ ಸಿದ್ಧವಾಗಿದೆ. ಏಪ್ರಿಲ್ 20ರಂದು ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಜನಪ್ರಿಯ ಸಿನಿಮಾ ನಟ ರಮೇಶ್ ಅರವಿಂದ್ ವಿಸ್ತೃತ ಶೋರೂಮ್ ಉದ್ಘಾಟನೆಗೊಳಿಸಿ ಗ್ರಾಹಕರಿಗೆ ಸಮರ್ಪಿಸಲಿದ್ದಾರೆ ಎಂದು ಸಂಸ್ಥೆಯ ಚೇರ್ಮನ್ ಕೇಶವ ಪ್ರಸಾದ್ ಮುಳಿಯಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮುಳಿಯಾ ಸಂಸ್ಥೆ 2008ರಲ್ಲಿ ಕೊಡಗಿನಲ್ಲಿ, 2009ರಲ್ಲಿ ಗೋಣಿಗೊಪ್ಪ, 2011ರಲ್ಲಿ ಪುತ್ತೂರು ಹಾಗೂ ಬೆಂಗಳೂರು ಶೋರೂಮ್, 2018ರಲ್ಲಿ ಗೋಣಿಗೊಪ್ಪ ಶೋರೂಮ್ ಇದೀಗ ಪುನರ್ ನವೀಕರಣದ ಸಂದರ್ಭದಲ್ಲಿದೆ. 2000ದಿಂದ 2008ರ ತನಕ ಇದ್ದ ಮುಳಿಯಾ ಕೇಶವ ಭಟ್ಟ ಮತ್ತು ಸನ್ಸ್ ಬ್ರ್ಯಾಂಡ್ 2009ರಿಂದ ಮುಳಿಯಾ ಜುವೆಲ್ಸ್ ಎಂತಾಗಿ ಇಲ್ಲಿಯವರೆಗೆ ವ್ಯವಹಾರ ನಡೆಸಿಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಗ್ರಾಹಕರಿಗೆ ವಜ್ರಾಭರಣಗಳ ಮೇಲೆ ಆಸಕ್ತಿ ಬಂದಿದೆ. ಚಿನ್ನದ ಧಾರಣೆ ಹೆಚ್ಚಾಗಿ ವಜ್ರ ಕೈಗೆಟಕುವ ಸಂದರ್ಭದಲ್ಲಿ ಮುಳಿಯಾ ಜುವೆಲ್ಸ್ ಎಂಬ ಬ್ರ್ಯಾಂಡ್ ಅನ್ನ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ ಎಂಬ ಹೊಸ ಹೆಸರಿನೊಂದಿಗೆ ಪರಿಚಯಿಸ್ತಾ ಇದ್ದೇವೆ. ಮುಳಿಯಾ ಲೋಗೋವನ್ನ ಈಗಿನ ಸಂದರ್ಭಕ್ಕೆ ಸರಿಯಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಜೀವನ ಮಿನುಗಬೇಕೆಂಬ ಉದ್ದೇಶದಿಂದ ಲೋಗೋದಲ್ಲಿ ಮಿನುಗುವ ನಕ್ಷತ್ರವನ್ನ ಅಳವಡಿಸಿದ್ದೇವೆ. ಈ ಮೂಲಕ ಗ್ರಾಹಕರಿಗೆ ಹೊಸತನವನ್ನ ಉಣಬಡಿಸಲಿದ್ದೇವೆ ಎಂದು ತಿಳಿಸಿದ್ರು. ಇನ್ನು ಶೋರೂಮ್ ಯೋಜನೆಗಳು ಏನಪ್ಪಾ ಅಂತ ಹೇಳಿದ್ರೆ, ಮಡಿಕೇರಿಯಲ್ಲಿ ಶೋರೂಮ್ ವಿಸ್ತಾರಗೊಂಡು ಸಿಲ್ವರಿನ ಬ್ರ್ಯಾಂಡ್ ಶೋರೂಮ್ ಉದ್ಘಾಟನೆಗೊಳ್ಳಲಿದೆ. ಬೆಂಗಳೂರಿನಲ್ಲಿ 2000 ಚದರದ ಅಡಿ ವಿಸ್ತೀರ್ಣ ಹೊಂದಿರುವ ಶೋರೂಮ್ 4000 ಚದರ ಅಡಿ ವಿಸ್ತೀರ್ಣಕ್ಕೆ ವಿಸ್ತೃತಗೊಳ್ಳಲಿದೆ. ಇನ್ನು ಗೋಣಿಗೊಪ್ಪದಲ್ಲಿ ಹೊಸ ಜಾಗ ಖರೀದಿ ಮಾಡಿದ್ದು ಅದರಲ್ಲಿ ನೂತನ ಶೋರೂಮ್ ನಿರ್ಮಾಣವಾಗಲಿದೆ. ಇನ್ನು ಬೆಳ್ತಂಗಡಿಯಲ್ಲಿ ಈಗ ಇರುವ ಶೋರೂಮ್ಗೆ ಇನ್ನೊಂದು ಮಹಡಿ ಸೇರಿಕೊಂಡು ಗ್ರಾಹಕರಿಗೆ ಸೇವೆ ನೀಡಲಿದ್ದೇವೆ ಎಂದು ಕೇಶವ ಪ್ರಸಾದ್ ಮುಳಿಯಾ ತಿಳಿಸಿದ್ರು. ಇನ್ನು ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಗುರುತಿಸಿಕೊಳ್ಳಬೇಕಾದ್ರೆ ಬ್ರ್ಯಾಂಡ್ ರಾಯಭಾರಿ ಹೊಂದಬೇಕಾಗಿದೆ. ಚಿತ್ರನಟ ರಮೇಶ್ ಅರವಿಂದ್ ಅವರನ್ನ ನಮ್ಮ ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಶೋರೂಮ್ ವಿಸ್ತರಣೆ ಮಾಡಲು ರಮೇಶ್ ಅರವಿಂದ್ ಅವರು ಹೆಜ್ಜೆ ಹಾಕಲಿದ್ದಾರೆ. ವಿವಿಧ ಪಟ್ಟಣ ನಗರದಲ್ಲಿ ಶೋರೂಮ್ ಹೊಂದಲು ಯೋಜನೆಯನ್ನ ಹಾಕಿದ್ದೇವೆ. ಇದಕ್ಕೆ ರಮೇಶ್ ಅರವಿಂದ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಏಪ್ರಿಲ್ 20ರಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಮುಳಿಯಾದ ಆಡಳಿತ ನಿರ್ದೇಶಕ ಕೃಷ್ಣನಾರಾಯಣ ಮುಳಿಯಾ ಮಾತನಾಡಿ, ಮುಳಿಯಾ ಸಂಸ್ಥೆಯು ಪುತ್ತೂರಿಗೆ ಹೊಸತನ ಪರಿಚಯಿಸಲು ಮುಂಚೂಣಿಯಲ್ಲಿರುತ್ತದೆ. 2011ರಲ್ಲಿ ಆರಂಭವಾದ ಶೋರೂಮ್ ಇನ್ನಷ್ಟು ವಿಸ್ತೃತಗೊಂಡು ಗ್ರಾಹಕರಿಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನೂತನ ವಿಶಾಲವಾದ ಶೋರೂಮ್ 4 ಮಹಡಿ ಹೊಂದಿದೆ. ಶೋರೂಮ್ಗೆ ಆಗಮಿಸುವ ಗ್ರಾಹಕರಿಗೆ ವ್ಯಾಲಿಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಶೋರೂಮ್ನಲ್ಲಿ ಹೊಸ ಶೈಲಿಯ ಮಹಡಿಯನ್ನ ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಆಟವಾಡುವ ಏರಿಯಾವನ್ನ ವಿಸ್ತರಣೆ ಮಾಡಿದ್ದೇವೆ. ಮಕ್ಕಳಿಗೆ ಎದೆ ಹಾಲು ನೀಡಲೆಂದು ಮಹಿಳೆಯರಿಗಾಗಿ ಪ್ರತ್ಯೇಕ ಕೋಣೆ ಇಡಲಾಗಿದೆ. ಪ್ರತಿ ಫ್ಲೋರ್ನಲ್ಲಿ ವೆಸ್ಟರ್ನ್ ಮತ್ತು ಇಂಡಿಯನ್ ಟಾಯ್ಲೆಟ್, ಗ್ರಾಹಕರಿಗೆ ರೆಸ್ಟ್ ರೂಮ್ ವ್ಯವಸ್ಥೆ, ಅತಿಥಿ ದೇವೋಭವ ಎಂಬಂತೆ ಗ್ರಾಹಕರಿಗೆ ಮಧ್ಯಾಹ್ನದ ಊಟ ಮತ್ತು ಸಂಜೆಯ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ. ಮಹಡಿ ಮೇಲೆ 500 ಮಂದಿ ಭಾಗವಹಿಸುವ ರೂಫ್ ಗಾರ್ಡನ್ ಅನ್ನ ಮಾಡಿದ್ದೇವೆ. ಬೆಳ್ಳಿ ಆಭರಣದ ಸಿಲ್ವರಿಯ ಹೊಸ ಸೆಕ್ಷನ್ ಮಾಡಲಾಗಿದೆ. ಡೈಮಂಡ್ ನಲ್ಲಿ ಕಿಸ್ನಾ ಮತ್ತು ಅಮೂಲ್ಯ 2 ಬ್ರ್ಯಾಂಡ್ಗಳಿವೆ. ಮಳಿಗೆಯಲ್ಲಿ ವಾಚ್ಗಳು, ಪರ್ಫ್ಯೂಮ್, ಗಿಫ್ಟ್, ಪ್ರೀಮಿಯಂ ಲೈಫ್ ಸ್ಟೈಲ್ ಐಟಂಗಳನ್ನು ಆರಂಭಿಸುವ ಯೋಜನೆ ಇದೆ ಎಂದರು. ಬ್ರ್ಯಾಂಡ್ ಮತ್ತು ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮಾ, ಶಾಖಾ ಮ್ಯಾನೇಜರ್ ರಾಘವೇಂದ್ರ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅಂದ್ರೆ ಅದೇ ರೀತಿಯಲ್ಲಿ ಬ್ರ್ಯಾಂಡ್ ಅನ್ನ ಪುನರ್ನವೀಕರಣ ನಾವು 2008ರಿಂದ ಕೊಡಗಿನಲ್ಲಿ ಪ್ರಾರಂಭ ಮಾಡಿದ್ವಿ. 2009 ಗೋಣಿಕೊಪ್ಪ, 2011 ಇಲ್ಲಿ ಈ ಶೋರೂಮ್, 11ರಲ್ಲಿ ಬೆಂಗಳೂರಿನಲ್ಲಿ ಶೋರೂಮ್, 18ರಲ್ಲಿ ಗೋಣಿಕೊಪ್ಪ ಶೋರೂಮ್ ಪ್ರಾರಂಭ ಆಯಿತು. ಈ ಬ್ರ್ಯಾಂಡ್ ಕನ್ಸ್ಟ್ರಕ್ಷನ್ ಆದದ್ದು ಏನಿದೆ, ಇದನ್ನ ಒಂದು ಪುನರ್ನವೀಕರಣ ಮಾಡುವಂತಹ ಒಂದು ಸಂದರ್ಭ ಈ ಸಂದರ್ಭ. ಮುಳಿಯಾ ಕೇಶವ ಭಟ್ಟ ಆ್ಯಂಡ್ ಸನ್ಸ್ ಅಂತೇಳಿ 2000ರಿಂದ 2008ರ ತನಕ ನಮ್ಮ ಬ್ರ್ಯಾಂಡ್ ಇತ್ತು. ಅದನ್ನು ಮುಳಿಯಾ ಜುವೆಲ್ಸ್ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಅದನ್ನು 2009ರಿಂದ ಈ ತನಕ ನಡೆಸ್ಕೊಂಡು ಬಂದ್ವಿ. ಇತ್ತೀಚೆಗೆ ಜನರಿಗೆ ವಜ್ರಾಭರಣಗಳ ಮೇಲೆ ಹೆಚ್ಚು ಆಸಕ್ತಿ ಬಂದಿದೆ. ಚಿನ್ನದ ಧಾರಣೆಯೂ ಜಾಸ್ತಿ ಆಗಿದೆ, ವಜ್ರಾಭರಣಗಳು ಕೈಗೆಟಕುವಂತಾಗಿದೆ. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಯೋಚನೆ ಮಾಡಿ ಮುಳಿಯಾ ಜುವೆಲ್ಸ್ ಅಂತ ಹೇಳಿದ್ದನ್ನ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಹೇಳುವಂತಹ ಹೊಸ ಹೆಸರಿನೊಂದಿಗೆ ಈ ಸಂದರ್ಭದಲ್ಲಿ ನಾವು ಪರಿಚಯಿಸ್ತಾ ಇದ್ದೇವೆ. ಬೇರೆ ಬೇರೆ ಸಂಸ್ಥೆಗಳ ಲೋಗೋಗಳು ಚೇಂಜ್ ಆಗ್ತಾ ಇರೋದನ್ನು ತಾವು ಕಂಡಿರಬಹುದು. ಅದೇ ರೀತಿ ಮುಳಿಯಾ ಲೋಗೋವನ್ನ ಈಗಿನ ಸಂದರ್ಭಕ್ಕೆ ಸರಿಯಾಗಿ, ಅಂದರೆ ಸ್ಮಾಲ್ ಲೆಟರಲ್ಲಿ, ಇಂಗ್ಲೀಷ್ನಲ್ಲಿ ಹೇಳಿದರೆ ಸ್ಮಾಲ್ ಲೆಟರ್ನಲ್ಲಿ, ಹಾಗೆ
ಕನ್ನಡದಲ್ಲಿ ಇನ್ನೊಂದು ರೀತಿಯ ಬರಹದಿಂದ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರ ಜೊತೆ ಸ್ಟಾರ್ ಮಾರ್ಕ್ ಅಂದರೆ ಒಂದು ಹೊಳಪಿನ ಒಂದು ಗುರುತನ್ನು ತಾವಿಲ್ಲಿ ಕಾಣಬಹುದು. ಅಂದರೆ ನಕ್ಷತ್ರ ಎಲ್ಲ ಕಡೆ ನಮ್ಮ ಇದರಲ್ಲಿ ಎಮ್ಮಿನ ಮಧ್ಯೆ ಇದೆ, ಮುಳಿಯದಲ್ಲಿ ಎಮ್ಮಿನ ಮಧ್ಯೆ ಇದೆ, ಹಾಗೂ ಮೂವಿನಲ್ಲಿ ಚಿಹ್ನೆ ಇದೆ. ಅಂದರೆ ಲೋಗೋದ ಮಧ್ಯೆ ಒಟ್ಟು ಹೇಳೋದಾದ್ರೆ ಲೋಗೋದಲ್ಲಿ ನಕ್ಷತ್ರ ಇದೆ. ಮಿನುಗುವ ನಕ್ಷತ್ರಗಳು ನಮ್ಮೆಲ್ಲ ಜೀವನ ಮಿನುಗಬೇಕು ಅಂತ ಹೇಳುವಂಥದ್ದು, ಜನರ ಜೀವನ ಮಿನುಗಬೇಕು, ಸದಾ ಸಂತೋಷವಾಗಿರಬೇಕು, ಸದಾ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಧ್ಯೇಯ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬ್ರ್ಯಾಂಡನ್ನು ರಿಜ್ಯುನೇಟ್ ಮಾಡ್ತಾ ಇದ್ದೇವೆ. ಹೊಸತನವನ್ನು ಗ್ರಾಹಕರಿಗೆ ಉಣಬಡಿಸಲಿಕ್ಕಿದ್ದೇವೆ. ಪುತ್ತೂರಿನಲ್ಲಿ ಈಗ ಏನು ಹೊಸತನ ಬಂದಿದೆ ಅದನ್ನು ಕೃಷ್ಣನಾರಾಯಣ ಮುಳಿಯ ಅವರು ತಮಗೆ ಈಗ ವಿವರಿಸಲಿಕ್ಕಿದ್ದಾರೆ. ಮಡಿಕೇರಿಯಲ್ಲಿ ಹೊಸ ಶೋರೂಮನ್ನು ಎಕ್ಸ್ಟೆನ್ಷನ್ ಮಾಡಿ ಹೊಸದಾಗಿ ಸಿಲ್ವರಿಯಾ ಅಂತ ಹೇಳೋ ನಮ್ಮ ಬ್ರ್ಯಾಂಡ್ ಏನಿದೆ ಅದರ ಶೋರೂಮನ್ನು ಉದ್ಘಾಟನೆ ಆಗಲಿಕ್ಕಿದೆ. ಬೆಂಗಳೂರಿನಲ್ಲಿ ಈಗ 2000 ಸ್ಕ್ವೇರ್ ಫೀಟ್ ಇರುವ ಶೋರೂಮು ಈಗಾಗಲೇ ಅದರ ಹಿಂದುಗಡೆ ಅದಕ್ಕೆ ತಾಕಿಕೊಂಡೆ 2000 ಸ್ಕ್ವೇರ್ ಫೀಟ್ ನಾವು ಖರೀದಿ ಮಾಡಿದ್ದೇವೆ. ಅದು 4000 ಸ್ಕ್ವೇರ್ ಫೀಟ್ ಆಗ್ತದೆ. ಗೋಣಿಕೊಪ್ಪಲ್ನಲ್ಲಿ ಹೊಸ ಜಾಗವನ್ನು ಖರೀದಿ ಮಾಡಿದ್ದೇವೆ. ಅಲ್ಲಿ ಸದ್ಯದಲ್ಲೇ ನಮ್ಮ ಹೊಸ ಸ್ವಂತ ಶೋರೂಮ್ ಆಗಿ ಬರಲಿಕ್ಕಿದೆ. ಬೆಳ್ತಂಗಡಿಯಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ಬರುವ ತಿಂಗಳಲ್ಲಿ ಬೆಳ್ತಂಗಡಿ ಕೂಡ ಇನ್ನೊಂದು ಮಹಡಿಯನ್ನು ಸೇರಿಸಿಕೊಂಡು ಗ್ರಾಹಕರಿಗೆ ಸೇವೆಯನ್ನು ಕೊಡಲಿಕ್ಕಿದೆ. ಈ ಸಂದರ್ಭ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ, ನಾವು ರಾಷ್ಟ್ರದಲ್ಲಿ ಗುರುತಿಸಬೇಕು ಅಂತ ಮಾಡುವಂಥದ್ದು. ಈ ರಾಜ್ಯದಲ್ಲಿ ಗುರುತಿಸುವುದು ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಹೆಚ್ಚಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನ ನಾವು ಹೊಂದಬೇಕಾಗ್ತದೆ. ವಿಶೇಷವಾಗಿ ಚಿತ್ರನಟ, ಸ್ಫೂರ್ತಿದಾಯಕ ಮಾತುಗಾರ, ಗುಡ್ ಒರೇಟರ್ ರಮೇಶ್ ಅರವಿಂದ್ ಅವರನ್ನ ಈ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡ್ತಾ ಇರಬಹುದು. ಇವರನ್ನ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಸೈನ್ ಮಾಡ್ಕೊಂಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ನಮ್ಮ ಶೋರೂಮ್ಗಳನ್ನು ವಿಸ್ತರಣೆ ಮಾಡಲಿಕ್ಕೆ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ಹೆಜ್ಜೆ ಹಾಕಲಿಕ್ಕಿದ್ದಾರೆ. ಬೇರೆ ಬೇರೆ ಪಟ್ಟಣಗಳಲ್ಲಿ ಮುಂದಿನ ದಿವಸ ಮುಳಿಯ ಶೋರೂಮನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವ ಉದ್ದೇಶವನ್ನು ನಾವು ಸಹೋದರರು ಹೊಂದಿದ್ದೇವೆ. ಸೊ ಅದಕ್ಕೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್, ಬ್ರ್ಯಾಂಡ್ ರಾಯಭಾರಿಯನ್ನ ಅವಶ್ಯಕತೆ ಇದೆ. ಆ ರಾಯಭಾರಿ ಅವಶ್ಯಕತೆಯನ್ನು ರಮೇಶ್ ಅರವಿಂದ್ ಅವರು ನಿರ್ವಹಿಸಲಿಕ್ಕಿದ್ದಾರೆ. 20ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕಿದ್ದಾರೆ. ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮೊಂದಿಗೆ ಅವರು ಬೇರೆ ಬೇರೆ ಶೋರೂಮ್ನಲ್ಲಿ ಭಾಗವಹಿಸ್ತಾರೆ. ಇದಿಷ್ಟು ಬ್ರ್ಯಾಂಡ್ ರಿಜ್ಯುನೇಷನ್ನ ಬಗ್ಗೆ ನಾನು ಹೇಳ್ತಾ, ಹೊಸತನವನ್ನು ಉಣಬಡಿಸುವುದನ್ನು ಹಾಗೂ ಸಂತೋಷವಾಗಿ ಇರುವ ಕ್ರಿಯೇಟಿಂಗ್ ಹ್ಯಾಪಿನೆಸ್ಸನ್ನು ಹೇಳ್ತಾ, ಮುಂದೆ ಕೃಷ್ಣನಾರಾಯಣ ಮುಳಿಯ ಅವರು ನಮ್ಮ ಈ ಹೊಸತನದ ಶೋರೂಮ್ ಏನಿದೆ, ದಕ್ಷಿಣ ಕನ್ನಡದ ಅತಿ ದೊಡ್ಡ ಶೋರೂಮ್ ಏನಿದೆ ಅದರ ಬಗ್ಗೆ ವಿವರಣೆ ನೀಡ್ತಾರೆ. ನಮಸ್ಕಾರ. ಮುಳಿಯ ಮೊದಲಿಂದಲೂ ಪುತ್ತೂರಿಗೆ ಹೊಸತನವನ್ನು ಪರಿಚಯಿಸಲು ಮುಂಚೂಣಿಯಲ್ಲಿದೆ. ನಿಮಗೆಲ್ಲ ತಿಳಿದ ಹಾಗೆ 2011ರಲ್ಲಿ ಈಗ ಅಣ್ಣ ಹೇಳಿದ ಹಾಗೆ ಇಲ್ಲಿ ಇಷ್ಟು ದೊಡ್ಡ ಶೋರೂಮ್ ಮಾಡುವಾಗ ಎಲ್ಲರೂ ಹೇಳ್ತಾ ಇದ್ರು ಇಷ್ಟು ದೊಡ್ಡ ಶೋರೂಮ್ ಪುತ್ತೂರಲ್ಲಿ ವರ್ಕೌಟ್ ಆಗ್ತದ ಅಂತೇಳಿ. ಆ ಟೈಮಿಂದ ಆಮೇಲೆ ನೀವೆಲ್ಲರೂ ಬರ್ತಾ ಇದ್ದೀರಿ, ಎಲ್ಲರೂ ನಮ್ಮ ಜೀವನ ಸಾಥಿಗಳ ಹಾಗೆ ನೀವು ಒಟ್ಟಿಗೆ ಇದ್ದೀರಿ, ಎಲ್ಲರೂ ಹಳೆ ಮುಖಗಳು. ನೀವೆಲ್ಲ ನೋಡಿದ್ದೀರಿ ವ್ಯಾಪಾರ ಹೇಗೆ ಆಗ್ತಾ ಇದೆ. ಇವತ್ತು ಮಂಗಳವಾರಾದರೂ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಇದೀಗ ಇನ್ನಷ್ಟು ವಿಸ್ತರಣೆ ಮಾಡಿ ನಾವು ಪಡಿಸ್ತಾ ಇದ್ದೇವೆ. ಈ ಶೋರೂಮ್ಗಳಲ್ಲಿ ಮೊದಲು ನಾವು ಹಿಂದೆ ನಮ್ಮ ಟೆಸ್ಟಿಂಗ್ ಮೆಷಿನ್ ಆಗಿರ್ಬೋದು ಅಥವಾ ISO ಆಗಿರ್ಬೋದು, ಇದೆಲ್ಲ ನಾವು ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಪರಿಚಯಿಸಿದ್ದು. ಈಗ ಈ ಶೋರೂಮಲ್ಲಿ ನಾವು ಫ್ರಂಟಿಂದಲೇ ಹೇಳ್ತಾ ಬಂದರೆ ಇನ್ನು ನೆಕ್ಸ್ಟ್ ವ್ಯಾಲೆಟ್ ಪಾರ್ಕಿಂಗ್ ಪುತ್ತೂರಲ್ಲಿ ಫಸ್ಟ್ ಅಂತ ಹೇಳ್ಬೋದು. ಮಂಗಳೂರಲ್ಲೆಲ್ಲ ನಾವು ಮೋಷನ್ ಪರ್ಲೆಲ್ಲ ನೋಡಿದ್ದೇವೆ, ವ್ಯಾಲೆಟ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಪುತ್ತೂರಲ್ಲಿ ಪ್ರಥಮ ಬಾರಿಗೆ ವ್ಯಾಲೆಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಗ್ರಾಹಕರಿಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರತಿಯೊಬ್ಬರು ಬರೋದು ಕಾರಲ್ಲಿ, ಕೆಲವು ಸರಿ ಒಂದು ಫ್ಯಾಮಿಲಿಯಲ್ಲಿ 2 ಕಾರು ಬರ್ತದೆ. ಗಂಡ ಆಫೀಸಿಂದ ಬರ್ತಾರೆ, ಹೆಂಡತಿ ಮನೆಯಿಂದ ಬರ್ತಾರೆ.
ಸೊ ಹಾಗಿರುವಾಗ ಪಾರ್ಕಿಂಗ್ ತುಂಬ ಅವಶ್ಯಕತೆ ಇರ್ತದೆ. ಬಟ್ ಆ ಜವಾಬ್ದಾರಿಯನ್ನು ನಾವೇ ತಗೊಳ್ತಾ ಇದ್ದೇವೆ. ಸೊ ಒಳಗೆ ಬಂದರೆ ನೀವು ನೋಡಿದ ಹಾಗೆ ಹೊಸ ಶೈಲಿಯ ಇದೀಗ ಫ್ಲೋರ್ ರೆಡಿಯಾಗಿದೆ. ಈ ಫ್ಲೋರ್ ಒಂದು ಇರ್ತದೆ, ಇದರ ಮೇಲೆ ಒಂದು ಫ್ಲೋರ್ ಇರ್ತದೆ, ಮತ್ತು ಇದರ ರೈಟ್ ಸೈಡಲ್ಲಿ 2 ಸೆಕ್ಷನ್ ಇರ್ತದೆ. ಒಂದು ಮೊದಲು ನೀವು ನೋಡಿರ್ಬೋದು ಸಣ್ಣಕ್ಕೊಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇತ್ತು. ಅದನ್ನು ವಿಸ್ತೃತವಾಗಿ ಒಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇಲ್ಲಿ ಬರ್ತದೆ. ಯಾಕೆಂತ ಹೇಳಿದ್ರೆ ಪೇರೆಂಟ್ಸ್ ಬರ್ತಾರೆ, ಬಂದಿರುವಾಗ ಅವರಿಗೆ ಮಕ್ಕಳು ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೆ ಏನು ಕೆಲಸ ಅಂತ ಹೇಳಿ. ಹಾಗೆ ಮಕ್ಕಳಿಗೆ ಏನಾಗ್ತದೆ ಅಂತ ನಮಗೆಲ್ಲ ಗೊತ್ತಿದ್ದಾಗೆ ಶಾಪಿಂಗ್ ಹೋದಾಗ ಬೋರ್ ಆಗ್ತದೆ. ಸೊ ಮೊನ್ನೆ ಒಂದು ಎಕ್ಸಾಂಪಲ್ ಆಗಿತ್ತು, ಅದು ಕೆಲ್ಕೊಟ್ಟಿಗೆಲ್ಲ ಈ ರಿನೋವೇಷನ್ಗೋಸ್ಕರ ನಾವು ತೆಗೆದಿದ್ದೇವೆ ಇಲ್ಲಿ ಮೇಲೆ. ಹಾಗೆ ಒಂದು ಯಾವ ಪೇರೆಂಟ್ಸ್ ಬರುವಾಗ ಅವರೊಟ್ಟಿಗೆ ಮಗು ಬರ್ತದೆ, ಅವ್ರು ಬಂದು ಸೀದಾ ಮೇಲೆ ಹೋಗಿ ನೋಡುವಾಗ ಅಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ನಾವು ಹೋಗುವ ಅಂತೇಳಿ ಅಪ್ಪ ಅಮ್ಮನ ಹತ್ರ, ನಾವು ಹೋಗುವ ಇಲ್ಲಿ ನಾವು ಹೋಗುವ ಅಂತ, ಇಲ್ಲಿಂದ ಹೋಗುವ ಅಂತ. ಅಂದ್ರೆ ಮಕ್ಕಳು ಸಹ ಅಷ್ಟು ನೋಟ್ ಮಾಡಿರ್ತಾರೆ ಅಂತ ಹೇಳುವ ಒಂದು ವಿಷಯ. ಸೊ ಈಗ ಚಿನ್ನ ಅಂತ ನಮ್ಮ ಟೋಟಲ್ ಕಲ್ಪನೆ ಹೇಗೆ ಅಂತ ಹೇಳಿದ್ರೆ, ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್. ಗೋಲ್ಡ್ ಬೈಯಿಂಗ್ ಶುಡ್ ಬಿ ಅನ್ ಎಕ್ಸ್ಪೀರಿಯನ್ಸ್, ಒಂದು ಅನುಭವ ಆಗಿರ್ಬೇಕು. ಅದು ಒಂದು ಪ್ರಾಡಕ್ಟ್ ಅನ್ನು ಮಾತ್ರ ತಗೊಳ್ಳೋದಲ್ಲ, ಒಂದು ವಸ್ತುವನ್ನು ತಗೊಳ್ಳೋದು ಮಾತ್ರ ಅಲ್ಲ, ಅವ್ರಿಗೆ ಇಡೀ ಫ್ಯಾಮಿಲಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತೇಳಿ. ಸೊ ಅದಕ್ಕೆ ಫಸ್ಟಿಗೆ ಮಕ್ಕಳಿಗೆ ಒಂದು ವ್ಯವಸ್ಥೆ, ಮತ್ತೆ ಮೇಲೆ ಇದು ಎದೆಹಾಲು ಕೊಡ್ಲಿಕ್ಕೂ ಸಹ ಒಂದು ಸೆಪರೇಟ್ ಆದ ಒಂದು ಕೋಣೆ ಇಟ್ಟಿದೆ. ಯಾಕೆಂದರೆ ಅವರು ಸಹ ಬರುವಾಗ ಅವರಿಗೂ ಸಹ ಕಷ್ಟ ಆಗ್ತದೆ. ಬೇಬಿ ಕೇರ್, ಬ್ರೆಸ್ಟ್ ಫೀಡ್ ಸೆಂಟರ್. ಹಾಗೆ ಇಲ್ಲಿ ಹಿಂದ್ಗಡೆಯಲ್ಲಿ ಸೆಪರೇಟ್ ಪ್ರತಿ ಫ್ಲೋರಲ್ಲಿ, ಮೊದಲು ಒಂದು ಫ್ಲೋರಲ್ಲಿ ಜೆಂಟ್ಸ್, ಒಂದು ಫ್ಲೋರ್ ಲೇಡೀಸ್ ಅಂತ ಇತ್ತು. ಅದೀಗ ಪ್ರತಿ ಫ್ಲೋರಲ್ಲಿ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಸೆಪರೇಟ್ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಟಾಯ್ಲೆಟ್ಸ್ ಇದೆ. ಈ ಫ್ಲೋರಲ್ಲಿದೆ, ಮೇಲ್ಗಡೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಟ್ರಾವೆಲಲ್ಲಿ ನಮ್ಮಿಂದ ಜಾಸ್ತಿ ಲೇಡೀಸಿಗೆ ತುಂಬ ಚಾಲೆಂಜ್ ಬರ್ತದೆ. ಇಲ್ಲಿ ಶಾಪಿಂಗಿಗೆ ಬಂದಾಗ ನಿಮ್ಗೆ ಗೊತ್ತುಂಟು, ಚಿನ್ನ ಮತ್ತು ಬಟ್ಟೆ ಅಂಗಡಿಯಲ್ಲಿ ಬಂದರೆ 3-4 ಗಂಟೆ ಕೆಲವು ಸಾರಿ ಆಗ್ತದೆ. ಅಷ್ಟೊತ್ತಿಗೆ ನಮಗೆ ದೈಹಿಕ ತೊಂದರೆ ಇದ್ದರೆ ಕಷ್ಟ ಆಗ್ತದೆ ಅಂತ ಹೇಳುವ ಕಲ್ಪನೆಯಲ್ಲಿ ಅವರು ಆರಾಮದಾಯಕವಾಗಿ ಶಾಪಿಂಗ್ ಮಾಡಬೇಕು ಅಂತ ಹೇಳೋದಕ್ಕೆ 2 ಫ್ಲೋರಲ್ಲೂ ಸಹ ಸಪ್ರೇಟ್ ಆದ ಸೆಕ್ಷನ್ ಮಾಡಿದೆ, ರೆಸ್ಟ್ ರೂಮ್ಸ್ ವ್ಯವಸ್ಥೆ ಮಾಡಿದೆ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಪ್ರಥಮ ಗ್ರಾಹಕ ಮುಖ್ಯವಾಗಿ, ಇವತ್ತು ಪೇಪರಲ್ಲಿ ನೀವು ನೋಡಿರ್ಬೋದು, ಡೈಮಂಡ್ ಟೆಸ್ಟಿಂಗ್ ಮೆಷಿನ್. ಅಂದರೆ ಎಲ್ಲ ನಮ್ಮ ಸಪ್ಲೈಯರ್ಸ್, ಮ್ಯಾನುಫ್ಯಾಕ್ಚರರ್ ಅವರ ಫ್ಯಾಕ್ಟ್ರಿಯಲ್ಲಿ ಇಟ್ಕೊಂಡಿರ್ತಾರೆ. ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ನೀವು ಕೇಳಿರ್ಬೋದು. ಡೈಮಂಡ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಟ್ ಈಸ್ ಕಾರ್ಬನ್, ಇಂಗಾಲ. ಅದು ಹೈ ಪ್ರೆಷರ್ ಮತ್ತು ಟೆಂಪರೇಚರಲ್ಲಿ ವಜ್ರ ಆಗಿ ಕನ್ವರ್ಟ್ ಆಗ್ತದೆ. ಸೊ ಇದನ್ನು ಈಗ ಮನುಷ್ಯ ಲ್ಯಾಬಲ್ಲಿ ಅಥವಾ ಕಾರ್ಖಾನೆ ಫ್ಯಾಕ್ಟ್ರಿಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಟ್ ಅದರಲ್ಲಿ ಒಂದು ಸ್ವಲ್ಪ ರೈಟ್ ಡಿಫರೆನ್ಸ್ ನಿಮಗೆ ಟೆಸ್ಟಿಂಗ್ ಮಾಡುವಾಗ ಗೊತ್ತಾಗ್ತದೆ, ಬರೀ ಕಣ್ಣಲ್ಲಿ ಗೊತ್ತಾಗೋದಿಲ್ಲ. ಈಗಿರುವ ಸಾಧಾರಣ ಮಿಷಿನಲ್ಲಿ ನಾವು ಒಂದು ಮಿಷಿನಲ್ಲಿ ಅದು ಗೊತ್ತಾಗೋದಿಲ್ಲ. ಬಟ್ ವ್ಯತ್ಯಾಸ ಏನಾಗ್ತದೆ ಅಂತ ಹೇಳಿದ್ರೆ, ನ್ಯಾಚುರಲ್ ಡೈಮಂಡಿಗೆ ಚಿನ್ನದಷ್ಟು ವೇಗದಲ್ಲಿಲ್ಲದಿದ್ರೂ ಸಹ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ಅದು ನ್ಯಾಚುರಲ್ ರಿಸೋರ್ಸ್ ವರ್ಷಕ್ಕೆ ಕಮ್ಮಿ ಆಗ್ತದೆ. ಬಟ್ ಲ್ಯಾಬ್ ಗ್ರೋನ್ ಡೈಮಂಡ್ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಫ್ಯಾಕ್ಟ್ರಿಯಲ್ಲಿ ಮಾಡಿದಾಗ ಇಕನಾಮಿಕ್ಸ್ ಆಫ್ ಸ್ಕೇಲ್ ಬರ್ತದೆ. ಮ್ಯಾನುಫ್ಯಾಕ್ಚರ್ ಆದಾಗೆ ಅದರದ್ದು ರೇಟ್ ಕಮ್ಮಿ ಆಗ್ತದೆ. ಸೊ ಗೊತ್ತಿಲ್ಲದೆ ಮಿಶ್ರ ಆಗುವ ಒಂದು ಚಾನ್ಸ್ ಇರ್ತದೆ ಯಾವುದು ನಿಮಗೆ ಡೈಮಂಡ್ ಆರ್ನಮೆಂಟ್ ಅಲ್ಲಿ. ಅದನ್ನು ಕಸ್ಟಮರಿಗೆ ತೋರಿಸುವ ಹಾಗೆ ನಾವು ಹಿಂದೆ ನಮ್ಮಷ್ಟಕ್ಕೆ ನೋಡೋದಲ್ಲ, ನೀವು ಮತ್ತೆ ಮೇಲೆ ಹೋಗುವಾಗ ನಾವು ನೋಡ್ತಾರೆ, ಇಲ್ಲೇ ನೋಡ್ಬೋದು ಟೆಸ್ಟಿಂಗ್ ಮೆಷಿನಲ್ಲಿ ಎಲ್ಲಿದೆ, ಅಲ್ಲಿದೆ, ಅದರಲ್ಲಿ ಮೆಷಿನಲ್ಲಿ ನೋಡ್ಬೋದು. ಸೊ ಕಸ್ಟಮರಿಗೆ ಇದರಲ್ಲಿ ಯಾವುದೇ ಲ್ಯಾಬ್ ಗ್ರೋನ್ ಡೈಮಂಡ್ ಮಿಕ್ಸ್ ಆಗಿಲ್ಲ ಅಂತ ಹೇಳೋದ್ರ ಬಗ್ಗೆ ಕನ್ಫರ್ಮೇಷನ್ ಕೊಡಲಿಕ್ಕೆ ಅವರು ಪರ್ಚೇಸ್ ಮಾಡಿದ್ದನ್ನು ಅದರಲ್ಲಿ ನಾವು ಇಟ್ಟು ತೋರಿಸ್ತೇವೆ. ಹಾಗೆ ಬೇರೆಯವರು ಯಾರಿಗಾರು ಬೇಕಿದ್ರು ಸಹ ಮೊದಲು ನಮ್ಮಲ್ಲಿ ತಗೊಂಡದ್ದು, ಬೇರೆಯವರಲ್ಲಿ ತಗೊಂಡದ್ದು ಬೇಕಿದ್ರು ಅದರಲ್ಲಿ ಟೆಸ್ಟ್ ಮಾಡಿ ನೋಡ್ತೀವಿ. ಸೊ 2003ರಲ್ಲಿ ನಾವು ಫಸ್ಟ್ ಪುತ್ತೂರಿಗೆ ಟೆಸ್ಟಿಂಗ್ ಮೆಷಿನ್, ಗೋಲ್ಡ್ ಟೆಸ್ಟಿಂಗ್ ಮೆಷಿನ್ ಇಂಟ್ರೊಡ್ಯೂಸ್ ಮಾಡಿದ್ದು. ಈಗ ಡೈಮಂಡ್ ಟೆಸ್ಟಿಂಗ್ ಗ್ರಾಹಕಮುಖಿಯಾಗಿ ಭಾರತದಲ್ಲೇ ಪ್ರಥಮವಾಗಿ ನಾವು ನೋಡಿದ ಪ್ರಕಾರ, ಇಲ್ಲಿ ನ್ಯೂಸಲ್ಲಿ ನೋಡಿದ ಪ್ರಕಾರ ಕಸ್ಟಮರಿಗೆ ಕಾಣುವಾಗೆ ಯಾರು ಇರಲಿಲ್ಲ. ಸೊ ಅದು ನಮ್ಮ ಲೆವೆಲ್ ಆಫ್ ಟ್ರಾನ್ಸ್ಪರೆನ್ಸಿ ಆ ವಿಷಯದ ಬಗ್ಗೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಗೋಲ್ಡ್ ಟೆಸ್ಟಿಂಗ್ ಮೆಷಿನ್ ಹೈಯರ್ ಗ್ರೇಡ್ ಇದೆ. ಯಾಕಂತ ಹೇಳಿದ್ರೆ ಈಗ ಗ್ರಾಹಕರು ಇರಿಡಿಯಂ ಮತ್ತೆ ರುಥೇನಿಯಂ ಅಂತ ಹೇಳುವ 2 ಮೆಟಲ್ ಇದೆ. ಅದು ನಮ್ಮ ಮಾಮೂಲು ಟೆಸ್ಟಿಂಗ್ ಮೆಷಿನ್ ಅಲ್ಲಿ ಗೊತ್ತಾಗೋದಿಲ್ಲ. ಗೋಲ್ಡ್ ಅಂತ ಹೇಳಿ ರಿಪೋರ್ಟ್ ಬರ್ತದೆ. ಸೊ
ಈಗ ಕಾಪರ್ ಸಿಲ್ವರ್ ಗೊತ್ತಾಗ್ತದೆ ಮಾಮೂಲು ಟೆಸ್ಟಿಂಗ್ ಮೆಷಿನ್ ಅಲ್ಲಿ. ಅದು ಈಗ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ರೇಟ್ ಜಾಸ್ತಿ ಆದಾಗ ಮನುಷ್ಯನಿಗೆ ಆಸೆ ಜಾಸ್ತಿ ಇರ್ತದೆ. ಸೊ ಅದು ಮಿಕ್ಸ್ ಆಗಿ ಬರ್ತಾ ಇದೆ. ಅದನ್ನು ಪತ್ತೆ ಮಾಡಲಿಕ್ಕೋಸ್ಕರ ಅದೊಂದು ಲೇಟೆಸ್ಟ್ ಇರಿಡಿಯಂ ಮತ್ತೆ ರುಥೇನಿಯಂ ಅನ್ನು ಟೆಸ್ಟಿಂಗ್ ಮಾಡುವಂತ ಮೆಷಿನ್ ಸಹ ನಾವಿಲ್ಲಿ ಅಳವಡಿಸ್ತಾ ಇದ್ದೇವೆ. ಅದಕ್ಕೆ ಸೆಪರೇಟ್ ಸೆಕ್ಷನ್ ಮೇಲೆ ಇದೆ. ಅದಕ್ಕೆ ಬೇರೆ ಎ ಸಿ ಬೇಕಾಗುವ ಕಾರಣ ಪ್ರತ್ಯೇಕವಾಗಿ ಅದು 22 ಡಿಗ್ರಿಯಲ್ಲಿ ಇರಬೇಕಾಗ್ತದೆ. ನಾವು ಇಲ್ಲಿ ಹೊರಗೆ ಇಡಲಿಲ್ಲ, ಮೇಲ್ಗಡೆ ನಾಡಿದ್ದು ಇನಾಗ್ರೇಷನ್ ಆಗುವಾಗ ಅದು ಬರ್ತದೆ. ಅದೇ ರೀತಿ ಗ್ರಾಹಕರು ಅತಿಥಿ ದೇವೋಭವ ಅಂತ ಹೇಳ್ತೇವೆ ನಾವು. ಗ್ರಾಹಕರು ನಮಗೆ ಅನ್ನ ನೀಡುವರು. ಆಗ ಅವರು ಖಾಲಿ ಹೊಟ್ಟೆಯಲ್ಲಿ ನಮ್ಮಲ್ಲಿ ಶಾಪಿಂಗ್ ಮಾಡಬಾರ್ದು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಎಲ್ಲ ಗ್ರಾಹಕರಿಗೆ ಮಧ್ಯಾಹ್ನ ಮತ್ತು ಮಧ್ಯಾಹ್ನ ಊಟ ಮತ್ತೆ ಸಂಜೆ ತಿಂಡಿಯ ವ್ಯವಸ್ಥೆ ನಮ್ಮಲ್ಲಿ ಮಾಡಿದ್ದೇವೆ. ಸೊ ಈಗ ಆಲ್ರೆಡಿ ಟ್ರಯಲ್ ಬೇಸಿಸ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅದೀಗ. ಸೊ ಮೇಲ್ಗಡೆ ಮತ್ತೆ ನಾವು ಹೋಗುವಾಗ ನೋಡ್ಬೋದು. ಸೊ ಎಲ್ಲ ಗ್ರಾಹಕರು ಮಧ್ಯಾಹ್ನ ಈಗ ಒಂದು 12:30 ಇರುವ ಕಸ್ಟಮರ್ ಅನ್ನ ಕರ್ಕೊಂಡು ಹೋಗಿ ಊಟ ಮಾಡಿ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ಸೊ 2 ಗಂಟೆಗೆ ಕೆಲವರು ಬರ್ತಾರೆ, ಅವರಿಗೆ ಅರ್ಜೆಂಟ್ ಇರ್ತದೆ, ಊಟ ಮಾಡಿಕೊಂಡು ಲೇಟ್ ಆಗ್ತದೆ ಅಂತ ಹೇಳಿಕೊಂಡು ಪರ್ಚೇಸ್ ಮಾಂಸದ ಮುಖವನ್ನು ಸುಮ್ಮನೆ ಅಂತೇಳಿ ಹಾಗೆ ಯೋಚನೆ ಮಾಡ್ತಾರೆ. ಇಲ್ಲಿ ಬಂದು ಪಾಪ ಲೇಟ್ ಆಗ್ತದೆ, ನಮಗೆ ಗೊತ್ತಿರ್ತದೆ. ನಾವು ಅವರು ಊಟ ಮಾಡಿ ಅಟೆಂಡ್ ಮಾಡುವಾಗ ಅವರನ್ನು ಖಾಲಿ ಹೊಟ್ಟೆಯಲ್ಲಿ ಹಿಡಿದು ನಮಗೆ ಅನ್ನ ನೀಡುವವರನ್ನು ಖಾಲಿ ಹೊಟ್ಟೆಯಲ್ಲಿ ಹಿಡಿದು ಸರಿ ಕಾಣೋದಿಲ್ಲ. ಸೊ 12ರಿಂದ ಒಂದು 2-2:30ವರೆಗೆ ಯಾರು ಬರ್ತಾರೆ ಅವರನ್ನ ಊಟಕ್ಕೆ ಕರ್ಕೊಂಡು ಹೋಗೋದು. ಸಂಜೆ ಒಂದು 4ರಿಂದ 6:30ವರೆಗೆ ಬರುವವರನ್ನ ಸಂಜೆ ತಿಂಡಿಗೆ ಕರ್ಕೊಂಡು ಹೋಗೋದು ಅಂತ ಒಂದು ಕಲ್ಪನೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇದು ಸಹ ಪುತ್ತೂರಲ್ಲಿ ಪ್ರಥಮ ಅಂತ ಹೇಳ್ಬೋದು. ನನ್ನ ಪ್ರಕಾರ ಗ್ರಾಹಕರಿಗೆ ಇನ್ಹೌಸ್ ಆಗಿ ಕೂಪನ್ ಕೊಡ್ತಾರೆ. ಸೌತ್ ಕೇಂದ್ರದಲ್ಲಿ ಪ್ರಥಮ. ಸೊ ಇನ್ಹೌಸ್ ಆಗಿ ಯಾರು ಕೊಡುವುದಿಲ್ಲ ಅಂತ ನನ್ನ ಒಂದು ಅಂದಾಜು. ಹೋಟೆಲ್ದು ಕೂಪನ್ ಕೊಡ್ತಾರೆ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಒಂದು ಬಾಂಧವ್ಯ ಬೆಳೀತದೆ. ಅಟೆಂಡ್ ಮಾಡುವವರು ಸಹ ಒಟ್ಟಿಗೆ ಕೂತ್ಕೊಂಡು ಅದೇ ಮೇಜಲ್ಲಿ ಕೂತ್ಕೊಂಡು ಅದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಅಂದ್ರೆ ಸಹನಾವ ಗುಣಕ್ತು ಅಂತ ನಾವು ಹೇಳ್ತೇವೆ. ಹಾಗೆ ಒಟ್ಟಿಗೆ ಕೂತ್ಕೊಂಡು ಮಾಡಿದಾಗ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತದೆ, ಪರಸ್ಪರ ಜಾಸ್ತಿ ಆಗ್ತದೆ. ಅದಕ್ಕೆ ಬೇಕಾಗಿ ಹೊಸ ಕಿಚನ್ ಸಹ ಮಾಡಿದೆ. ಹಾಗೆ ಸಿಲ್ವರಿಗೆ ಮೊದಲು ಶೋರೂಮ್ ಅಲ್ಲಿ ನೀವು ನೋಡಿರ್ಬೋದು, ಒಂದು ಸೆಕ್ಷನ್ ಇತ್ತು. ಸಿಲ್ವರಿಗೆ ಒಂದು 800 ಸ್ಕ್ವೇರ್ ಫೀಟ್ ಇದು ಹೊಸ ಒಂದು ಸೆಕ್ಷನ್ ಅನ್ನೇ ಮಾಡಿದ್ದು. ಅದರಲ್ಲಿ ದೈವಾಭರಣಗಳಿಗೆ ಇತ್ಯಾದಿಗಳಿಗೆ ಸ್ಪೆಷಲ್ ಕೌಂಟರ್ ಇದೆ. ಮತ್ತೆ ನಾನು ಮತ್ತೆ ಅಣ್ಣ ಮಾತಾಡಿಕೊಂಡು ದೈವಾಭರಣಗಳನ್ನ ಇನ್ನು ಮುಂದೆ ಅಟ್ ಕಾಸ್ಟ್ ಕೊಡೋದು ಅಂತ ಹೇಳಿ ನಾವೊಂದು ಯೋಚನೆ ಮಾಡಿದ್ದೆ. ದೇವರಿಗೆ ನಾವೊಂದು ಸೇವೆ, ಬಹಳಷ್ಟು ದೈವಾಭರಣಗಳ ಬಗ್ಗೆ ನಮಗೆ ಡಿಮಾಂಡ್ ಬರ್ತಾ ಇದೆ. ಸೊ ದೇವರು ನಮಗೆಲ್ಲ ಕೊಟ್ಟದ್ದು ದೇವರೇ, ಹಾಗೆ ದೇವರಿಗೆ ನಾವು ಕೊಡ್ಲಿಕ್ಕೆ ಏನಿಲ್ಲ. ಆದರೂ ಸಣ್ಣ ಒಂದು ಮಾಡುವವರ ಎಫರ್ಟಿಗೆ ಸುಲಭ ಆಗುವ ಹಾಗೆ ದೈವಾಭರಣಗಳನ್ನು ಮುಂದೆ ಅಟ್ ಕಾಸ್ಟ್ ಕೊಡೋದು ಅಂತ ಹೇಳಿ ನಾವೊಂದು ಯೋಚನೆ ಮಾಡಿದ್ದೆ. ಅದಕ್ಕೆ ಬೇಕಾಗಿ ದೈವಾಭರಣಗಳಿಗೆ ಒಂದು ವಿಶೇಷವಾದ ಕೌಂಟರ್ ಅನ್ನೇ ನಾವು ಅಲ್ಲಿ ಸಿಲ್ವರ್ ಸೆಕ್ಷನ್ ಅಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಕಾಸ್ಟ್ ಏನಿದೆ, ನಾವು ಅದರಲ್ಲಿ ಲಾಭ ಇಲ್ಲ. ನಮಗೆ ದೈವಾಭರಣ ಮಾಡಿದ್ರಲ್ಲಿ ನಮಗೆ ಲಾಭ ಬೇಡ. ನಮ್ಗೆ ಯಾವ ಕಾಸ್ಟ್ ಬಂದಿದೆ ಅದೇ ಕಾಸ್ಟ್ ಅಲ್ಲಿ ಸಮಿತಿಯವರಿಗೆ ಚಾರ್ಜ್ ಮಾಡ್ತೇವೆ. ತಯಾರಿಕಾ ವೆಚ್ಚ ಮಾತ್ರ, ಲಾಭಾಂಶ ಇಲ್ಲದೆ ತಯಾರಿಕಾ ವೆಚ್ಚದ. ಇದೊಂದು ಆ ಸಮಿತಿಯವರು ಆ ದೇವಸ್ಥಾನವನ್ನು ಒಂದು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಪ್ರಯತ್ನ ಮಾಡುವಾಗ ನಮ್ಮದೊಂದು ಸಣ್ಣಕ್ಕೆ ಮುಟ್ಟಿಕೊಳ್ಳೋದು ಅಂತ ಹೇಳಿ ಹೇಳ್ಬೋದು. ಹಾಗೆ ಅವರು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಸಿಲ್ವರ್ ಸೆಕ್ಷನ್ ನ ಮೇಲೆ ಒಂದು ಕಸ್ಟಮರ್ ಗ್ಯಾದರಿಂಗ್ ಏರಿಯಾ, ನಾವು ಬೇರೆ ಬೇರೆ ಕಸ್ಟಮರ್ ಗೆಟ್ ಟುಗೆದರ್ ಮಾಡ್ತಾ ಇರ್ತೇವೆ. ಅದಕ್ಕಾಗಿ ಒಂದು ಸ್ಪೆಷಲ್ ಆಗಿ 1500 ಸ್ಕ್ವೇರ್ ಫೀಟ್ ಇದು ಕಸ್ಟಮರ್ ಗ್ಯಾದರಿಂಗ್ ಏರಿಯಾ ಮಾಡಿದ್ದೇವೆ. ಅಲ್ಲೇ ನಮ್ಮ ಕೆಲವು ಡ್ರಾಗಳು ಅಥವಾ ಗೆಟ್ ಟುಗೆದರ್, ಡಿನ್ನರ್ ಅಥವಾ ಲಂಚ್ ಎಲ್ಲ ಅಲ್ಲೇ ಮಾಡಲಿಕ್ಕಾಗ್ತದೆ. ಹಾಗೆ ಮೇಲೆ ಪೂರ್ತಿ ಮೇಲೆ ಒಂದು 500 ಜನ ಸೇರುವ ಹಾಗೆ ಅಪರಂಜಿ ರೂಫ್ ಗಾರ್ಡನ್ ಇದೆ. ನಾಡಿದ್ದು ರಮೇಶರು ಬರುವಾಗ ನಾವು ಅಲ್ಲಿ ಒಂದು ಕಾರ್ಯಕ್ರಮ ನಡೆಸಲಿಕ್ಕಿದ್ದೇವೆ. ಸಿಲ್ವರಿಯ ಒಂದು ನಮ್ಮ ಹೊಸ ಬ್ರ್ಯಾಂಡ್ ಸಿಲ್ವರಿಗೆ. ಅದಕ್ಕೆ ಈಗ ಹೇಳಿದಾಗೆ ಹೊಸ ಸೆಕ್ಷನ್ ಮಾಡಲಾಗಿದೆ. ಡೈಮಂಡ್ ಅಲ್ಲಿ ಕಿಸ್ನ ಮತ್ತು ಅಮೂಲ್ಯ ಅಂತ ಹೇಳುವ 2 ಬ್ರ್ಯಾಂಡ್ ಇದೆ.
ಹಾಗೆ ಇನ್ನು ಮುಂದೆ ವಾಚ್ಗಳು, ಪರ್ಫ್ಯೂಮ್ ಮತ್ತೆ ಕೆಲವು ಲೈಫ್ ಸ್ಟೈಲ್ ಐಟಮ್ಸ್ ಮುಂದೆ ಬರಲಿಕ್ಕಿದೆ. ಒಂದೊಂದನ್ನೇ ಗಿಫ್ಟ್ ಐಟಮ್ಸ್ ಇದೆಲ್ಲ ಪ್ರೀಮಿಯಂ ಲೈಫ್ ಸ್ಟೈಲ್ ಐಟಮ್ಸ್ ಬರಲಿಕ್ಕಿದೆ. ಅದು ಒಂದೊಂದನ್ನೇ ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡಲಿಕ್ಕಿದೆ. ಗ್ರಾಹಕರ ಸೇವೆಗೆ ಬಹಳಷ್ಟು ಹೆಸರುವಾಸಿಯಾಗಿದೆ. ಅಂದರೆ ಆಗ ಹೇಳಿದಾಗೆ ಪ್ರಾಡಕ್ಟನ್ನು ಮಾತ್ರ ಸೇಲ್ ಮಾಡೋದಲ್ಲ, ಇಲ್ಲಿ ನಾವು ಕಸ್ಟಮರ್ನ ನೀಡ್ ಎಂಥದ್ದು ಅಂತ ಕೇಳಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಚೈನಿಗೆ ಒಬ್ಬರು ಬಂದು ಚೈನ್ ಕೊಡಿ ಅಂತ ಕೇಳಿದರೆ ನಾವು ಜಸ್ಟ್ ಚೈನ್ ಕೊಡೋದಲ್ಲ, ಅದನ್ನು ಅವರು ಯಾಕೆ ಬೇಕು, ಯಾವ ಒಕೇಶನ್ ಇದೆ ಅಥವಾ ಯಾರಿಗೆ ಕೊಡೋದು ಅದನ್ನು ಕೇಳಿ ಈಗ ಡೈಲಿ ವೇರಿಗ ಅಲ್ಲ ಫಂಕ್ಷನ್ ವೇರಿಗ, ತಾಯಿಗ ಅಥವಾ ಹೆಂಡತಿಗ ಅದು ಹೇಗಿರೋದು ಅಂತ ಹೇಳೋದನ್ನು ಕೇಳಿ ಅದಕ್ಕೆ ಸರಿಯಾಗಿ ಬೇಕಾಗುವಂಥ ಪ್ರಾಡಕ್ಟನ್ನು ನಾವು ಕೊಡ್ತೇವೆ. ಇದು ಬಹಳಷ್ಟು ನಮ್ಮ ಗ್ರಾಹಕರು ಪುನಃ ಬಂದು ಹೇಳಿದ್ದಾರೆ, ಬೇರೆ ಕಡೆಗೆ ಹೋಗಿ ಓಡಾಡಲ್ಲ ಹುಳಿಗೆ ಗೊತ್ತ ಲೆಕ್ಕ ಹಾಕಿ ಮುಲ್ಪೊಂದು ಇಲ್ಲಿಗೆ ಗೊತ್ತ ಲೆಕ್ಕ ಹಾಕೊಂಡು ಭಾರಿ ವಿಚಾರಣೆ ಮಾಡ್ತಾರೆ. ಸ್ವಲ್ಪ ಪ್ರಾಡಕ್ಟ್ ಮಾತ್ರ ಕೊಡ್ಬೇಕು ಅಂತ ಯಾರೊಟ್ಟಿಗೆ ಕಂಪ್ಯಾರಿಸನ್ ಅಲ್ಲ, ಜಸ್ಟ್ ಅಕ್ಷಯ ತೃತೀಯ ನಮ್ಮ ಮುಂದಿದೆ. ಅದರ ಹಿನ್ನೆಲೆಯಲ್ಲಿ 23 ಅಥವಾ ಸಂಜೆ ಇದನ್ನು ವಿವರ ನಿಮಗೆ ನೀಡ್ತೇವೆ. ಎಕ್ಸಾಕ್ಟ್ ಡೇಟ್ ಯಾವುದು ಅಂತ ಹೇಳುವ ಸಂಜೆ ಒಳಗೆ ಕೊಡ್ತೇವೆ. ಅಕ್ಷಯ ತೃತೀಯ ಧಾರ್ಮಿಕ ಹಿನ್ನೆಲೆ ಮತ್ತು ಮಹತ್ವ ಅಂತೇಳಿ ಎಲ್ರಿಗೂ ಅದೊಂದು ಜಿಜ್ಞಾಸೆ ಇದೆ. ಅಕ್ಷಯ ತೃತೀಯದಲ್ಲಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅದು ತೆಗಿಬಾರ್ದು ಅಂತ ಹೇಳೋದನ್ನು ಇರ್ತದೆ. ಅದನ್ನು ಪೂರ್ಣ ಒಂದು ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಒಂದು ಪ್ಯಾನಲ್ ಡಿಸ್ಕಷನನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಯಾರು ಅದನ್ನು ಮಾತಾಡಬೇಕು ಅಂತ ಹೇಳುವಂಥದ್ದಕ್ಕೆ ನಾವು ಅದನ್ನು ಸಂಪರ್ಕ ಮಾಡ್ತಾ ಇದ್ದೇವೆ. ಹಾಗಾಗಿ ಡೇಟ್ ಫಿಕ್ಸ್ ಆಗಲಿಲ್ಲ. ಸೊ 22, 23, 24 ಹೀಗೆ ಯಾವುದೊಂದು ಡೇಟ್ ಫಿಕ್ಸ್ ಆಗ್ತದೆ. ಸೊ ಆ ಕಾರ್ಯಕ್ರಮ ಕೂಡ ನಡೀಲಿ, ಪ್ಯಾನಲ್ ಡಿಸ್ಕಷನ್ ಕೂಡ ನಡೀಲಿದೆ.